ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ತಟ್ಟನೆ ನೆನಪಾಗುತ್ತೆ. ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಇರ್ತಾರೆ. ರಾಜ್ಯದಲ್ಲಿ ನಾನಾ ರೀತಿಯ ಕಷ್ಟಗಳಿದೆ, ನಾನಾ ರೀತಿಯ ಸಮಸ್ಯೆಗಳಿದೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುವಂತಹ ಸಮಸ್ಯೆಗಳ ಚರ್ಚೆ ಏನು ಗೊತ್ತಾ? ಲಿಂಗಾಯತರು ಬಿರಿಯಾನಿಯನ್ನ ತಿನ್ಬಹುದಾ? ಬಾಡೆ ನಮ್ಗಾಡು, ಇದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ. ವಾಸ್ತವವಾಗಿ ಕರ್ನಾಟಕ ವಿಚಾರಕ್ಕೆ ಬಂದಾಗ ಉತ್ತರ ಕರ್ನಾಟಕದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದೆ, ಹಳೆ ಮೈಸೂರು ಭಾಗದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದೆ. ಈಗಲೂ ಕೂಡ ನಿರುದ್ಯೋಗದ ಸಮಸ್ಯೆ ಇದೆ, ಈಗಲೂ ಕೂಡ ಬಡತನದ ಸಮಸ್ಯೆ ಇದೆ, ಬಸ್ಗಳ ವ್ಯವಸ್ಥೆ ಇಲ್ಲ, ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಇವೆಲ್ಲ ಸಮಸ್ಯೆಗಳು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ಇದ್ಯಾವುದು ಸಮಸ್ಯೆಗಳೇ ಅಲ್ಲ. ಅವ್ರಿಗೆ ಸಮಸ್ಯೆ ಏನು ಅಂತ ಹೇಳಿದ್ರೆ, ಡಾಲಿ ಧನಂಜಯ್ ಬಿರಿಯಾನಿ ತಿಂದಿದ್ಯಾಕೆ, ಇದು ಅವ್ರ ಸಮಸ್ಯೆ. ಮತ್ತೊಂದು ಕಡೆ ಬಾಡೆ ನಮ್ಗಾಡು, ಇದಕ್ಕೆ ಕೌಂಟರ್ ಆಗಿ ಎಲ್ಲೂ ಹೋಗ್ತಾ ಇದೆ ಸೋಷಿಯಲ್ ಮೀಡಿಯಾ, ಯಾವೆಲ್ಲ ಚರ್ಚೆ ನಡೀತಾ ಇದೆ ಅನ್ನುವಂತಹ ಪ್ರಶ್ನೆ ಯಾಕೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಡಾಲಿ ಧನಂಜಯ್ ಸ್ಯಾಂಡಲ್ವುಡ್ ನ ಭರವಸೆಯ ನಟ. ಮತ್ತೆ ಈ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಿ ಅಂತ ಹೇಳಿಕೊಂಡು ಬಡವರನ್ನ ಅಥವಾ ಈ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಸ್ಯಾಂಡಲ್ವುಡ್ ಅಲ್ಲಿ ಏನೇ ಒಂದು ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದು ಕೆಲಸ ಮಾಡ್ತಾರೋರ ಬೆನ್ನಿಗೆ ನಿಂತಿರುವಂತಹ ನಟ. ತುಂಬಾ ಸರಳವಾಗಿರುವಂತಹ ವ್ಯಕ್ತಿ, ಜೊತೆಗೆ ತುಂಬಾ ಟ್ಯಾಲೆಂಟೆಡ್ ನಟರು ಹೌದು, ನಿರ್ಮಾಪಕರು ಹೌದು, ಡೈರೆಕ್ಷನ್ ವಿಚಾರದಲ್ಲೂ ತಮ್ಮದೇ ಆದಂತಹ ಹಿಡಿತವನ್ನ ಹೊಂದಿದ್ದಾರೆ. ಸಂಭಾಷಣೆ, ಹಾಡು ಎಲ್ಲವೂ ಕೂಡ ಇದೆ. ಪ್ರತಿಭಾವಂತ ನಟ. ಬಟ್ ಡಾಲಿ ಧನಂಜಯ್ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಡಾಲಿ ಧನಂಜಯ್ ಪದೇ ಪದೇ ಟಾರ್ಗೆಟ್ ಆಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಅವರ ಸಿನಿಮಾ ರಿಲೀಸ್ ಆದಾಗ ಒಂದಲ್ಲ ಒಂದು ಕಾಂಟ್ರವರ್ಸಿ ಆಗುತ್ತೆ. ಡಾಲಿ ಧನಂಜಯ್ ಟಾರ್ಗೆಟ್ ಆಗ್ತಾರೆ. ಅವ್ರೇನಾದ್ರೂ ಹೇಳಿಕೆ ಕೊಟ್ರೆ ಒಂದಲ್ಲ ಒಂದು ವಿವಾದ ಆಗುತ್ತೆ, ಮತ್ತೊಮ್ಮೆ ಟಾರ್ಗೆಟ್ ಆಗ್ತಾರೆ. ಒಂದು ಟ್ವೀಟ್ ಮಾಡಿದ್ರು ಕೂಡ ಟಾರ್ಗೆಟ್ ಆಗ್ತಾರೆ. ಈಗ ಅವರು ಸ್ವತಃ ಒಂದು ಊಟ ಮಾಡಿದ್ದಕ್ಕೆ ಟಾರ್ಗೆಟ್ ಆಗಿದ್ದಾರೆ ಮತ್ತು ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಇತ್ತೀಚೆಗಷ್ಟೇ ಒಂದು ನಾನ್ ವೆಜ್ ಹೋಟೆಲ್ ಉದ್ಘಾಟನೆಗೆ ಹೋಗಿದ್ರು ಡಾಲಿ ಧನಂಜಯ್. ಹೋದಂತಹ ಸಂದರ್ಭದಲ್ಲಿ ಉದ್ಘಾಟನೆ ಆಯಿತು, ಅಲ್ಲಿ ಬಿರಿಯಾನಿಯನ್ನು ಕೂಡ ಸವಿದ್ರು. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಒಂದು ಖಾತೆ ಇದೆ, ಸನಾತನ ಧರ್ಮ ಅನ್ನುವಂತ ಒಂದು ಟ್ವಿಟರ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಡಾಲಿ ಧನಂಜಯ್ ಲಿಂಗಾಯತರು ಮಾಂಸಾಹಾರವನ್ನ ಮಾಡಬಹುದೇ ಅಂತ ಹೇಳಿ ಪ್ರಶ್ನೆ ಅಲ್ಲಿಂದ ಶುರುವಾಯಿತು. ಲಿಂಗಾಯತರು ಮಾಂಸಾಹಾರವನ್ನ ಮಾಡಬಹುದಾ ಬೇಡವಾ, ಯಾಕೆ ತಿನ್ಬೇಕು, ಧರ್ಮ ಜಾತಿ ಮತ್ತೊಂದು ಮಗದೊಂದು ಬರ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಮತ್ತೆ ಡಾಲಿ ಧನಂಜಯ್ ಟಾರ್ಗೆಟ್. ಇದಕ್ಕೆ ಕೌಂಟರ್ ಆಗಿ ಮತ್ತೊಂದು ಟ್ವೀಟ್ ಬರ್ತಾ ಇದೆ. ಇದಕ್ಕೆ ಕೌಂಟರ್ ಆಗಿ ಅಂದ್ರೆ ಈ ತಿನ್ನಬಹುದಾ ಅನ್ನುವಂತ ಪ್ರಶ್ನೆಗೆ ಯಾಕೆ ತಿನ್ನಬಾರ್ದು, ಬಾಡೆ ನಮ್ಗಾಡು ಅನ್ನುವಂತ ಮತ್ತೊಂದು ಕೌಂಟರ್ ಬರ್ತಾ ಇದೆ. ಈ ಕೌಂಟರ್ಗಳ ನಡುವೆ ಜಾತಿ, ಧರ್ಮ ಮತ್ತೊಂದು ಮಗದೊಂದು ತಳಕಾಕೊಂಡು ಬರ್ತಾ ಇದೆ. ಇದೊಂದು ಚರ್ಚೆ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದು ಬೇಕಿತ್ತಾ? ಪ್ರತಿ ಬಾರಿ ಡಾಲಿ ಧನಂಜಯ್ ಯಾಕೆ ಅನ್ನುವಂತಹ ಪ್ರಶ್ನೆ, ಜೊತೆಗೆ ಈ ಆಹಾರ ಅಂತ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಆಹಾರ ಅವನ ಇಚ್ಛೆಗೆ ಒಳಪಟ್ಟಿದ್ದು, ಜಾತಿಗೆ ಅಲ್ಲ, ಧರ್ಮಕ್ಕೆ ಅಲ್ಲ. ಆ ವ್ಯಕ್ತಿಗೆ ಇಂಥ ಆಹಾರ ಸೇವಿಸಬೇಕು ಅಂತ ಏನಾದ್ರೂ ಇಷ್ಟ ಇದ್ರೆ ಸೇವಿಸಬಹುದು, ಆತನ ಇಷ್ಟ. ಅದನ್ನ ಇಟ್ಕೊಂಡು ನೀನು ಈ ಜಾತಿಯಲ್ಲಿದ್ಯಾ, ಈ ಧರ್ಮದಲ್ಲಿದ್ಯಾ, ಸೊ ನೀನ್ ಯಾಕೆ ತಿಂತಿದ್ಯಾ ಅಂತ ಪ್ರಶ್ನೆ ಮಾಡುವಂತಹ ಹಕ್ಕು ಯಾರಿಗೆ ಇಲ್ಲ, ಯಾರಿಗೂ ಕೂಡ ಇಲ್ಲ. ಆ ರೀತಿಯ ಹಕ್ಕು ಯಾರಿಗೂ ಕೂಡ ಇಲ್ಲ. ಜೊತೆಗೆ ಒಂದು ಹಕ್ಕಿದೆ, ನನಗೆ ಇಷ್ಟ ಅಥವಾ ನನಗೆ ಇಷ್ಟ ಇರುವಂತಹ ಆಹಾರವನ್ನ ನಾನು ಸೇವಿಸಬಹುದು, ಇದು ನನ್ನ ಹಕ್ಕು, ಈ ರೀತಿಯಾಗಿ ಹೇಳ್ಕೋಬಹುದು. ಅದನ್ನ ಬಿಟ್ಟು ದೇಶದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇದ್ರೂ ಕೂಡ ಇದೇ ಒಂದು ದೊಡ್ಡ ಸಮಸ್ಯೆ, ಲಿಂಗಾಯತರು ಮಾಂಸಾಹಾರವನ್ನ ಸೇವಿಸಬಹುದಾ ಅನ್ನೋದೇ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ನಮ್ಮೆಲ್ಲರ ಮುಂದೆ ಕೂಡ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.